ಕನ್ನಡ ಜಾಣಜಾಣಿಯರ ನಮಸ್ಕಾರ. ಈ ಮೀಡಿಯಾಗಳು ಮೋದಿಯವ್ರನ್ನ ದಿನ ಬೆಳಗಾದ್ರೆ ಭಜನೆ ಮಾಡ್ತಾ ಇದ್ರು. ಉಚಿತ್ಕೆ, ಕೆಮ್ಮಿದ್ಕೆ, ಕುಂತಿದ್ಕೆ, ನಿಂತಿದ್ಕೆಲ್ಲ. ಆದ್ರೆ ಈಗ ಮಾಡಿರುವ ಘನಂದಾರಿ ಕೆಲಸವನ್ನು ಅಂದ್ರೆ ಸಾವಿರಾರು ವರ್ಷಗಳು ಯಾರೂ ಮಾಡದೇ ಇರುವ ಇಂಥ ಒಂದು ಘನ ನಿರ್ಧಾರ ತಗೊಂಡಿದಾರಲ್ಲ, ಈ ವಿಚಾರದಲ್ಲಿ ಯಾವ ಮೀಡಿಯಾಗಳು ಮಾತಾಡ್ತಾ ಇಲ್ಲ. ಯಾಕೆ ಬಾಯಿ ಮುಚ್ಕೊಂಡಿದ್ರ? ಏನೋ ಉಲ್ಟಾ ಹೊಡೆದ್ಬಿಟ್ರ? ತಿರುಗಿ ಬಿದ್ಬಿಟ್ರ ನೀವೆಲ್ಲ? ಅಥವಾ ಏನೋ ಬರೋದು ನಿಂತೋಯ್ತಾ ನಿಮ್ಗೆಲ್ಲ? ಯಾವ ಕಾರಣಕ್ಕೆ ತಿರುಗಿ ಬಿದ್ಬಿಟ್ರಿ? ಏನದು ಸಾವಿರಾರು ವರ್ಷದ ನಿರ್ಧಾರ? 2014 ಇಡೀ ದೇಶಾದ್ಯಂತ ಅನುರಣಿಸಿದಂತ ಪಿಂಕ್ ಕ್ರಾಂತಿ ಏನದು? ಯಾವುದು ಆ ಪಿಂಕ್ ಕ್ರಾಂತಿ? ಪಿಂಕ್ ಕ್ರಾಂತಿ ಅಂತ ಇಡೀ ದೇಶಾದ್ಯಂತ ದೊಡ್ಡ ಮಟ್ಟ ಸದ್ದು ಮಾಡ್ತಲ್ಲ, ಮೋದಿಯವ್ರ ಬಾಯಲ್ಲಿ ಪುಂಕಾನು ಪುಂಕ ಬರ್ತಾ ಇತ್ತಲ್ಲ, ಆ ಪಿಂಕ್ ಕ್ರಾಂತಿ ಯಾವ್ದದು? ನಮ್ಮ ಉಡುಪಿ ಅಷ್ಟಮಠಗಳಿಗೆ ಬಂದ್ಬಿಟ್ಟು ಅಲ್ಲೇ ಯಾಕೆ ಆ ನಿರ್ಧಾರ ತಗೊಂಡ್ರು? ಅದಕ್ಕೂ ಏನ್ ಸಂಬಂಧ? ಮತ್ತೆ ಯಾವುದೇ ಧಾರ್ಮಿಕ ಕೆಲಸಗಳು ಮತ್ತೊಂದು ಹೋಮ ಹವನ ಮಾಡುವಾಗ ಗೋಮಾಂಸವನ್ನ ತಿಂದಿಲ್ಲ ಅಂದ್ರೆ 27 ಜನ್ಮದಲ್ಲಿ ನೀವೇನಾಗ್ಬಿಡ್ತೀರಾ? ಆ ವಿಚಾರ ಅಪ್ಪ ಅಮ್ಮನು ಏನ್ ಹೇಳಿದಾನೆ? ಅಪ್ಪ ಅಮ್ಮನು ಮಾತು ಬಹಳ ಮೀರಂಗಿಲ್ಲಲ್ವ ಯಾರು? ಎಲ್ಲವನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣಜಾಣಿ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೋಡಿ, ಮೀಡಿಯಾಗಳು ಸಹಜವಾಗಿ ಮೋದಿಯವ್ರ ಬಗ್ಗೆ ಸಿಕ್ಕಾಪಟ್ಟೆ ಎಲ್ಲಾನು ದಿನ 24 ಗಂಟೆ ಮಾತಾಡ್ತಾ ಇರ್ತಾರೆ, ದೊಡ್ಡ ಪ್ರಚಾರ ಕೊಡ್ತಾ ಇರ್ತಾರೆ, ಹೊಗಳ್ತಾ ಇರ್ತಾರೆ. ಆದ್ರೆ ಈಗ ಒಂದು ವಿಚಾರದಲ್ಲಿ ಇವ್ರು ಯಾರು ಮಾತಾಡ್ತಾ ಇಲ್ಲ. ಏನ್ ತಿರುಗಿ ಬಿದ್ಬಿಟ್ರ? ಎಂತ ಸಾಧನೆ ರೀ! ಸಾವಿರಾರು ವರ್ಷ ಯಾರು ಮಾಡಿದ್ರೆ ಕೆಲಸ ಮೋದಿಯವ್ರು ಮಾಡಿದ್ದಾರೆ. ಗೋಹತ್ಯೆ ನಿಷೇಧ ಮಾಡಿದಾರ್ರಿ. ಗೋಹತ್ಯೆ ನಿಷೇಧವನ್ನು ಮಾಡಿದ್ದಾರೆ. ಎಲ್ಲಿ ಮಾಡಿದ್ರು? ನಮ್ಮ ಉಡುಪಿಯಲ್ಲಿ ಮಾಡಿದ್ರು. ಅವರೇನ್ ಮಾಡಿಲ್ಲ. ಉಡುಪಿಯ ಅಷ್ಟಮಠಾಧೀಶರು ಮೂಗಿಡಿದು ಮೋದಿಯವರಿಗೆ ಬಗ್ಸಿ ಮಾಡಿಸಿದ್ರು. ಎಲ್ಲರೂ ಟಿವಿ ಬಂತ ನೋಡಿದ್ರಾ? ಮಾತಾಡ್ತಾ ಇಲ್ಲ ಯಾರು? ಯಾಕೆ ಮಾತಾಡ್ತಾ ಇಲ್ಲ? ಗೋವಿನ ವಿಚಾರ ನೋಡೋಣ. ನೋಡಿ, ಗೋಹತ್ಯೆ ಅನ್ನೋದು ಸಾವಿರಾರು ವರ್ಷಗಳಿಂದ ಇಲ್ಲಿ ತಿಂತ ಬರ್ತಿದ್ದಾರೆ. ಇಲ್ಲಿಯ ಪುರೋಹಿತರಿಗೆ, ವೈದಿಕರಿಗೆ ಗೋಮಾಂಸ ಬೇಕಿತ್ತು. ಅಂದ್ರೆ ಹೋಮ ಮಾಡ್ಲಿಕ್ಕೆ ಬೇಕಿತ್ತು. ಅದ್ರ ಹವಿಸ್ಸನ್ನು ಅರ್ಪಿಸ್ಲಿಕ್ಕೆ ಒಂದೊಂದು ದೇವತೆಗೊಂದು, ಒಂದು ದೇವತೆಗೆ ಕರ್ರಗಿರೋ ಹಸು ಬೇಕಿತ್ತು, ಇನ್ನೊಂದಕ್ಕೆ ಓರಿ ಬೇಕಾಗಿತ್ತು, ಇನ್ನೊಬ್ಬರಿಗೆ ಗಂಡು ವಯಸ್ಸಾಗಿ ಎತ್ತು ಬೇಕಾಗಿತ್ತು, ಇನ್ನೊಂದು ದೇವತೆಗೆ ಎಳೆಕರು ಬೇಕಾಗಿತ್ತು. ನಿಮ್ಮ ವೇದಗಳು ಬರ್ಕೊಂಡಿದ್ದೀರಾ, ಋಗ್ವೇದದಲ್ಲಿದೆ. ಮತ್ತೆ ಅಪ್ಪ ಮನು ಹೇಳಿದಾನೆ, ಮನುಸ್ಮೃತಿಯರು ಹೇಳಿದಾನೆ, ಅಧ್ಯಾಯ 5 23ನೇ ಋಕ್. ಅಪ್ಪ ಮನು ಏನ್ ಹೇಳಿದಾನೆ? ಈ ತರ ಹೋಮ ಹವನ ಮಾಡುವಾಗ, ಯಾವುದೇ ಧಾರ್ಮಿಕ ಕೆಲಸಗಳು ಮಾಡುವಾಗ ನೀವು ಗೋಮಾಂಸವನ್ನ ಭಕ್ಷಣೆ ಮಾಡಿಲ್ಲ ಅಂದ್ರೆ, ತಿಂದಿಲ್ಲ ಅಂದ್ರೆ 27 ಜನ್ಮದಲ್ಲಿ ಪಶುಗಳಾಗ್ಬಿಡ್ತೀರಾ. ಹೇಳಿ, ಪಶುಗಳಾಗ್ಬಿಡ್ತೀರಾ. ತಿಂದಿಲ್ಲ ಅಂದ್ರೆ, ತಿಂದ್ರಲ್ಲ. ಇದನ್ನ ಅಪ್ಪ ಮನು ಹೇಳಿರೋದು. ಅಷ್ಟೇ ಅಲ್ಲ, 2014ರಲ್ಲಿ ಶ್ರೀಮಾನ್ ಮೋದಿಯವರು ಎಲ್ಲ ಕಡೆ ಮಾತಾಡ್ಕ ಬಂದ್ರು, ಪುಂಖಾನುಪುಂಖವಾಗಿ. ಆ ಭಾಷಣ ಕೇಳಿದ್ರೆ ನಿಮ್ಗೆ ನೆನಪು ಮಾಡ್ಕೊಳ್ಬೇಕಾರೆ, ಪಿಂಕ್ ಕ್ರಾಂತಿ ಎಲ್ಲಿ ನೋಡ್ರು ಪಿಂಕ್ ಕ್ರಾಂತಿದೆ ಮಾತುಗಳು. ಅಂದ್ರೆ ಗೋಹತ್ಯೆಯನ್ನು, ಗೋಮಾಂಸ ವಿದೇಶಕ್ಕೆ ರಫ್ತು ಮಾಡ್ತಾ ಇದ್ರಲ್ಲ, ಆ ವಿಚಾರದಲ್ಲಿ ಅವ್ರು ಹೇಳಿದ್ದು, ಕಾಂಗ್ರೆಸ್ ಸರ್ಕಾರ, ಅದ್ರಲ್ಲೂ 10 ವರ್ಷ ದೇಶವನ್ನು ಆಳಿದಂತ ಮನಮೋಹನ್ ಸಿಂಗ್ ಸರ್ಕಾರ ಮಾಡಿದಂತ ಘನಂದಾರಿ ಕೆಲಸ ಬೇರೇನೂ ಅಲ್ಲ, ಗೋಮಾಂಸವನ್ನ ರಫ್ತು ಮಾಡಿದ್ದು. ಇದು ಬಿಟ್ರೆ ನೀವೇನೂ ಮಾಡಿಲ್ಲ. ಅಂದ್ರೆ ಅವಾಗ ಎಷ್ಟಿತ್ತು ಗೊತ್ತು? 10ನೇ ಸ್ಥಾನದಲ್ಲಿತ್ತು. ವಿದೇಶಕ್ಕೆ ದನದ ಮಾಂಸವನ್ನು ರಫ್ತು ಮಾಡೋದ್ರಲ್ಲಿ ಭಾರತ 10ನೇ ಸ್ಥಾನದಲ್ಲಿತ್ತು. ಮೋದಿ ಅವರು ಬಂದದ್ನ 1ನೇ ಸ್ಥಾನಕ್ಕೆ ತಂದ್ರು. ಮೋದಿ ಅವರು ಅಂದ್ರೆ ಏನು? ಚಕ್ರವರ್ತಿ, ಅವತಾರ ಪುರುಷ. ಈ ದೇಶವನ್ನ, ಈ ದೇಶದ ಜನತೆಯನ್ನ ಉದ್ಧಾರ ಮಾಡಲಿಕ್ಕೆ ಬಂದಿರುವ, ಭಗವಂತನ ಕೃಪಾ ಕಟಾಕ್ಷದಲ್ಲೇ ಹುಟ್ಟಿರುವ ಅವತಾರ ಪುರುಷ ಮೋದಿಯವರು. ಅವ್ರು ಏನು ನಂಬರ್ 1 ಇರ್ಬೇಕಿಲ್ಲ, ಅದ್ರಲ್ಲೂ ವಿಶ್ವಗುರು. ತಮಾಷೆ ಮಾತಾ? ಅದಕ್ಕೆ ಮನಮೋಹನ್ ಸಿಂಗ್ ಕಾಲದಲ್ಲಿ 10ನೇ ಸ್ಥಾನದಲ್ಲಿದ್ದ ಗೋಮಾಂಸ ರಫ್ತು, ಮೋದಿ ಅವ್ರ ಕಾಲಕ್ಕೆ ನಂಬರ್ 1 ಮೊದಲ ಸ್ಥಾನಕ್ಕೆ ಬಂತು, ಮೊದಲನೇ ಸ್ಥಾನಕ್ಕೆ. ಇಂಥ ಒಂದು ಇದನ್ನ ಇವತ್ತು ಮೋದಿಯವರು ಒಂದು ನಿಷೇಧ ಮಾಡಿ, ಎಲ್ಲಿ? ಉಡುಪಿಯಲ್ಲಿ ಮಾಡಿದ್ರು. ಉಡುಪಿಯಲ್ಲಿ ಯಾಕೆ ಮಾಡಿದ್ರು? ಮತ್ತೆ ಗೋ ಬಗ್ಗೆ ಮೋದಿಯವ್ರಿಗೆ ಎಷ್ಟೊಂದು ಪ್ರೀತಿ ಅಂದ್ರೆ, ಈಗ ಒಂದು ಅಗ್ರಿಮೆಂಟ್ ಮಾಡ್ಕೋತಾರೆ ನ್ಯೂಜಿಲೆಂಡ್ ಸರ್ಕಾರದ ಜೊತೆ ಅಗ್ರಿಮೆಂಟ್ ಆಗ್ತದೆ ಸದ್ಯದಲ್ಲೇ, ಅದು ಆಚರಣೆಗೂ ಬರುತ್ತೆ. ಅವರ ಗೆಳೆಯ ಅದಾನಿ ಅವರೇ ಅದನ್ನ ಆ ವ್ಯಾಪಾರ ತಗೋತಾ ಇದ್ದಾರೆ. ಏನಪ್ಪಾ ಅಂದ್ರೆ, ನಾವು ಭಾರತದಲ್ಲಿ ರೈತರೆಲ್ಲ ಏನ್ ಮಾಡ್ತೀರಿ ಹೇಳಿ? ಡೈರಿ ಒಂದು 4 ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಎಂತ ಪಾಪದ ಕೆಲಸ ಮಾಡ್ತಿದ್ರ ರೈತರು ನೀವೆಲ್ಲ. ಗೋವಿನ ಕೆಚ್ಚರಲ್ಲಿ ಹಾಲು ಹಿಂಡ್ತಾ ಇದ್ರ, ಹಾಲು ಕರಿತಾ ಇದ್ರ. ತಮಾಷೆ ಮಾತೇನ್ರಿ? ಗೋಮಾತೆ ನೋವಾಗ್ಲೇನ್ರಿ? 33 ಕೋಟಿ ದೇವತೆಗಳಿದ್ದಾರೆ ಗೋವಿಲ್ಲಿ. ಆ ಕೆಚ್ಚಲು ಯಾವ ದೇವತೆ ಇದ್ರೆ ನಂಗೆ ಗೊತ್ತಿಲ್ಲ. ಆ ದೇವತೆ ನೋವಾಗಲ್ವಾ? ನೀವು ಬೆಳಗ್ಗೆ ಸಂಜೆ ಹಿಂಡ್ತಾ ಇದ್ರೆ ಎಷ್ಟು ನೋವಾಗುತ್ತೆ? ಮೋದಿ ಅಂತ ಮಹಾನ್ ವ್ಯಕ್ತಿ ನೋಡ್ಕೊಂಡು ಸುಮ್ಮನೆ ಇರ್ತಾರದ್ನ. ಅದಕ್ಕೋಸ್ಕರ ಏನ್ ಮಾಡಿದ್ರು?
ಬೇಡ, ನಮ್ಮ ಭಾರತದ ಗೋವುಗಳಿಗೆ ಹಿಂಸೆ ಕೊಡಬಾರ್ದು ಅಂತ ಹೇಳಿ ನ್ಯೂಜಿಲೆಂಡ್ ಸರ್ಕಾರದ ಜೊತೆ ಒಪ್ಪಂದ ಮಾಡ್ಕೊಂಡು ಅಲ್ಲಿಂದ ಹಾಲು ಬರುತ್ತೆ. ಆದ್ರೆ ಹಾಲನ್ನ ಬೇಡ ಕೊಡೋದು ಅಂತ ಹೇಳ್ಬಿಟ್ಟು ಅದನ್ನ ಹಾಲಲ್ಲಿ ಉತ್ಪನ್ನ ಏನೇನು ಬರುತ್ತಲ್ಲ, ಬೆಣ್ಣೆ ಇರ್ಬೋದು, ತುಪ್ಪ ಇರ್ಬೋದು, ಚೀಸ್ ಇರ್ಬೋದು, ಅಥವಾ ಅದ್ರಲ್ಲಿ ಹಾಲ್ ಪೌಡರ್ ಇರ್ಬೋದು, ಇನ್ನು ಏನೇನೆಲ್ಲ ಹಾಲಲ್ಲಿ ಉತ್ಪಾದಿಸ್ಬೋದೋ ಅದನ್ನೆಲ್ಲ ಉತ್ಪನ್ನಗಳಾಗಿ ಕನ್ವರ್ಟ್ ಮಾಡಿ ದೇಶಾದ್ಯಂತ ಹಂಚಲಿಕ್ಕೆ ರೆಡಿಯಾಗಿದೆ. ಆ ವ್ಯಾಪಾರವನ್ನ ನಮ್ಮ ಭಾರತದ ರಕ್ಷಕ ಅದಾನಿಯವರು ಅದನ್ನ ಮಾಡ್ತಾ ಇದ್ದಾರೆ. ಅದಾನಿ ಕಂಪ್ನಿಗೆ ಹೋಗುತ್ತದು. ನ್ಯೂಜಿಲೆಂಡ್ ಜೊತೆ ಸದ್ಯದಲ್ಲೇ ಒಪ್ಪಂದ ಆಗೋಗಿದೆ. ಇನ್ನೇನು ಒಂದು 2-3 ತಿಂಗಳಲ್ಲಿ ಆಚರಣೆಗೆ ಬರ್ಬೋದು. ರೈತರು ನೀವು ಇನ್ಮೇಲೆ ದನಗಳಿಗೆ ಹಿಂಸೆ ಕೊಡೋದು, ಹಾಲು ಕರೆಯೋದೆಲ್ಲ ನಿಲ್ಲಿಸ್ಬಿಡ್ಬೇಕು, ಸರಿನಾ? ಮತ್ತೆ ತಿರುಪತಿಗೆ ತಿಮ್ಮಪ್ಪನಿಗೆ ಲಾಡು ಮಾಡಕ್ ತುಪ್ಪ ಹೋಗ್ತಿತ್ತಲ್ಲ, ಆ ಗುಜರಾತ್ ಕಂಪನಿ ಯಾವ್ದೋ ಕೊಡ್ತಿದ್ರು, ದನಿನ ಕೊಬ್ಬು ಎಲ್ಲ ಮಿಕ್ಸ್ ಮಾಡಿಕೊಟ್ರು ಅಂತ ಕೇಸೆಲ್ಲ ಆಯ್ತು, ನೋಡಿದ್ರಿ. ಇವಾಗ ಸದ್ಯಕ್ಕೆ ನಂದಿನಿಂದ ಹೋಗ್ತಾ ಇದೆ ಅದು. ಇನ್ಮೇಲೆ ನ್ಯೂಜಿಲೆಂಡ್ ಬಂದ್ಬಿಡ್ತೀನಿ ನಾವು. ಇಲ್ಲಿ ಹಸುಗಳಿಗೆ ಹಿಂಸೆ ಕೊಡೋದಕ್ಕಿಂತ ಬೇರೆ ದೇಶದ ಅನುಭವಿಸಲು ನಮ್ಗೇನಂತೆ, ನಮ್ಮ ದೇಶದಲ್ಲಿ ಅನುಭವಿಸ್ಬಾರ್ದು. ಅದಕ್ಕೋಸ್ಕರ ಅದಕ್ಕೂ ಸಹ ತುಪ್ಪ ಅವರು ಏನೇನು ಮಿಕ್ಸ್ ಮಾಡ್ತಾರೋ ಗೊತ್ತಿಲ್ಲ, ಅವ್ರು ಮಿಕ್ಸ್ ಮಾಡ್ಬೋದು. ಇಲ್ಲಿ ಗುಜರಾತಲ್ಲಿ ಮಿಕ್ಸ್ ಮಾಡೋದು ಅಂತ ಆಯ್ತಲ್ಲ, ಅಲ್ಲಿ ಏನೇನು ಮಿಕ್ಸ್ ಮಾಡ್ತಾರೋ ಅದು ಬೇರೆ. ತಿರುಪತಿಗೂ ಬರುತ್ತೆ, ಮತ್ತೆ ನ್ಯೂಜಿಲೆಂಡಿಂದ ಬರುವ ಹಾಲಿನ ಉತ್ಪನ್ನಗಳಿಂದ ತಯಾರಾಗುವ ಎಲ್ಲವೂ ಸಹ ಇನ್ಮೇಲೆ ಇಡೀ ದೇಶದ ಎಲ್ಲ ಮನೆಗಳಲ್ಲಿ ಸರಬರಾಜಾಗುತ್ತೆ. ಸರಿ, ನಾವು ಉಡುಪಿಗೆ ಬರೋದಾದ್ರೆ, ಉಡುಪಿಲಿ ಯಾಕೆ ಮೋದಿಯವರು ಅದನ್ನ ಘೋಷಣೆ ಮಾಡಿದ್ರು ಅಂದ್ರೆ, ಘೋಷಣೆ ಮಾಡಿದ್ದೆಲ್ಲ ಮಾಡಿಸಿದ್ರು ಯಾರು? ಅಷ್ಟಮಠಾಧೀಶರು. ಅಷ್ಟಮಠಕ್ಕೂ ಇದಕ್ಕೂ ಎಂತ ದೊಡ್ಡ ಸಂಬಂಧ ಅಂದ್ರೆ, ಇವತ್ತು ಏನಾದ್ರು ಮೋದಿಯನ್ನು ಚಕ್ರವರ್ತಿಗಳಿಗೆ ಆಸ್ಥಾನ ಗುರುಗಳಾಗಿದ್ರೆ, ಆಸ್ಥಾನ ಗುರುದ್ರೆ ಗೊತ್ತಲ್ಲ, ಹಿಂದೆ ರಾಜ ಮಹಾರಾಜರಿಗೆಲ್ಲ ಆಸ್ಥಾನ ಗುರು ಅಂತ ಇದ್ರು. ಗುರುವಿನ ಕೃಪಾ ಕಟಾಕ್ಷ, ಅವ್ರ ಆಶೀರ್ವಾದ ಇಲ್ದಲೆ ಯಾವ ಕೆಲಸ ಮಾಡ್ತಿರಲ್ಲ ಅಲ್ವಾ? ಹಂಗೆ ಇವತ್ತು ಆ ಗುರುವಿನ ಸ್ಥಾನದಲ್ಲಿರ್ತಕ್ಕಂಥವ್ರು ಅಷ್ಟಮಠದ ಯತಿಗಳು. ಅವ್ರು ಎಲ್ಲದಕ್ಕೂ ಪರಿಹಾರ ಕೊಡಿ, ಎಲ್ಲದಕ್ಕೂ ಪ್ರತಿಕ್ರಿಯೆ ಕೊಡಿದ್ರು. ನೀವು ಮೈಕ್ ತಗೊಂಡು ಯಾವ್ದು ಬೇಕಾದ್ರೂ ಇಡಿ. ಇಲ್ಲಿ ಭೂಕಂಪ ಆಯ್ತಾ, ಗ್ರಹಣ ಆಯ್ತಾ, ಸುನಾಮಿ ಬಂತ, ಅಥವಾ ಯಾವ ಜಾತಿ ಮಕ್ಳು ಯಾರು ಮದುವೆ ಹಾಕಬೇಕು, ಬ್ರಾಹ್ಮಣರ ಹೆಣ್ಮಕ್ಳು ಬೇರೆ ಜಾತಿಯವ್ರು ಮದುವೆ ಆದಾಗ ಹೆಂಗ್ ತಡಿಬೇಕು, ಶಾಲೆಗೆ ಮೊಟ್ಟೆ ಕೊಡ್ಬೇಕಾ ಮೊಟ್ಟೆ ಕೊಡ್ಬಾರ್ದ? ಹೌದು, ಮೊಟ್ಟೆ ಕೊಡ್ಬಾರ್ದು ಅಂತ ಹೇಳ್ತಾರ್ರಿ. ಕೊಡ್ಬಾರ್ದು ಮೊಟ್ಟೆ, ದುಡ್ಡು ಕೊಡಲ್ಲ ಪಾಪ ಅವರು, ದುಡ್ಡು ಯಾರ ಕೊಡ್ತಾರೆ ಬಿಡಿ. ಶಾಲೆ ಮೊಟ್ಟೆ ಕೊಡ್ಬಾರ್ದು. ಆಮೇಲೆ ಬೇರೆ ಬೇರೆ ಮತಾಂತರ ವಿಚಾರ ಇರ್ಬೋದು. ಅವ್ನು ಏನು ಹೆಸರಿಡ್ಬೇಕು, ಇವತ್ತುವರೆಗೆ ಇಟ್ಟರೆ ಹೆಸರು ಸರಿ ಇಲ್ಲ ಅವೆಲ್ಲ. ಅವ್ರು ಹೇಳಿದ್ರು, ಬನ್ನಿ ನಮ್ಮ ಹತ್ರ ನಾವು ಹೆಸರು ಕೊಡ್ತೀವಿ, ಈ ಹೆಸರುಗಳು ಸರಿ ಇಲ್ಲ, ಬದಲಾಯಿಸಿ ಅಂತ ಹೇಳಿದ್ದಾರೆ. ನೀವು ಎಲ್ಲದಕ್ಕೂ ತಗೊಂಡು ಮೈಕಿಡಿ, ಅವರು ಅದ್ರ ಬಗ್ಗೆ ಅವ್ರ ಅಭಿಪ್ರಾಯಗಳು ಹೇಳ್ತಾರೆ. ಅದಕ್ಕೋಸ್ಕರನೇ ರಾಮ ಮಂದಿರ ಉದ್ಘಾಟನೆಯಲ್ಲಿ ಶ್ರೀರಾಮಚಂದ್ರನಿಗೆ ಇಂಥ ಜೀವ ಕಳೆ ಕೊಟ್ಟರು, ದೇವರಿಗೆ ಜೀವ ಕಳೆ ಕೊಟ್ಟವರು ಅವರು ಗರ್ಭಗುಡಿಲಿ ಅವರಿಗಿಂತ ಅವಕಾಶ ಇತ್ತ ವಿನಃ ಈ ಒಕ್ಕಲಿಗರ ಚುಂಚಗಿರಿ ಸ್ವಾಮೀಜಿ ಇರ್ಬೋದು, ಸುತ್ತೂರು ಸ್ವಾಮೀಜಿಯಿಂದ ಶೂದ್ರರನ್ನ ಹೊರಗಿಟ್ಟಿದ್ರು. ಈ ಶೂದ್ರ ಸ್ವಾಮಿಗಳನ್ನ ಹೊರಗಿಟ್ಟಿದ್ರು ಯಾಕೆಂದ್ರೆ ಆಸ್ಥಾನ ಗುರುಗಳು ಯಾರು? ಅಷ್ಟಮಠದವರು. ಇಂದಿನ ಪೇಜಾವರ ಸ್ವಾಮಿಗಳು ಅವರು ಸಹ ಅಷ್ಟ ಗೋ ವಿಚಾರದಲ್ಲಿ ಇಡೀ ದೇಶಾದ್ಯಂತ ತಿರುಗಿದ್ರು, ಮಾತಾಡಿದ್ರು. ಗೋ ಇಷ್ಟು ಪವಿತ್ರ, ಅದ್ರ ಬಗ್ಗೆ ಗೊತ್ತಲ್ಲ ನಿಮ್ಗೆ. ಎಷ್ಟೆಲ್ಲ ಆದಿ ಉಡುಪಿಲಿ ಅಪ್ಪ ಮಕ್ಕಳನ್ನ ಬೆತ್ತಲೆ ಮಾಡಿ ನಿಲ್ಸಿದ್ರು, ಎಷ್ಟೋ ರಾತ್ರಿ ಕೊಲೆಗಳಾದು, ದಾಳಿಗಳಾದು, ಯಾರ್ಯಾರೋ ದನಗಳು ಎತ್ಕೊಂಡು ಹೋಗ್ತಾ ಇದ್ರು, ದೊಡ್ಡ ಗಲಾಟೆಗಳೆಲ್ಲ ಆಯ್ತಲ್ವಾ. ಆ ವಿಚಾರ ತಾನೆ ಪಾಪ ನಮ್ಮ ಇನ್ನೊಬ್ರು ಒಂದು ಪಿಂಪ್ ಕೆಲಸ ಮಾಡ್ಸಿದ್ರಲ್ಲಪ್ಪ, ಬಹಳ ಘನವಾದ ಕೆಲಸ ಮಾಡ್ಸಿದ್ರು. ಅದನ್ನ ಬಿಟ್ಟು ಬಂದು ಗೋಗೋಸ್ಕರ ಹಗ್ಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಎಲ್ಲೆಲ್ಲಿ ತಗೋ ಸಾಬರ ಮೊಹಲ್ಲಗಳಿದಾವೆ, ಆ ಗೋರಿಪಾಳ್ಯ ಇರ್ಬೋದು, ಶಿವಾಜಿನಗರ ಇರ್ಬೋದು, ಎಲ್ಲ ಕಡೆ ಪಟಾಲಂ ಕಟ್ಕೊಂಡು ರಾತ್ರಿ ಜೀವದ ಹಂಗು ತೊರೆದು ಎಲ್ಲ ಕಡೆ ಹೋಗಿ ದಾಳಿ ಮಾಡ್ತಿದ್ರಲ್ಲ ನಮ್ಮ ಮಹಾನುಭಾವರೊಬ್ರು. ಅದನ್ನು ಹುಡ್ಕೊಂಡೋಗಿ ಸಂತೋಷ್ ಹೆಗಡೆ ಅವ್ರಿಗೆ ಅವಾರ್ಡ್ ಕೊಟ್ಟಿದ್ದಾರೆ. ಪೇಜಾವರ ಸ್ವಾಮಿಗಳು ಗೊತ್ತಲ್ಲ ನಿಮ್ಗೆ, ಹಿಂದಿದ್ದಾರಲ್ಲ ಅವ್ರು, ವಿಶ್ವೇಶ್ವರ. ಅದೇ ಎಲ್ಲ ಕಡೆ ಓಡಾಡ್ತಾ ಇದ್ ನೋಡಿ. ಮೊನ್ನೆ ಪಬ್ಲಿಕ್ ಟಿವಿ ರಂಗನಾಥ್ ಅವ್ರ ಜೊತೆ ಕೂತ್ಕೊಂಡು ಎಷ್ಟು ಸ್ಪಷ್ಟವಾಗಿ ಹೇಳಿದ್ರು, ಹಿಂದೂಗಳು ಬೇರೆ, ಬ್ರಾಹ್ಮಣರು ಬೇರೆ, ವೈದಿಕ ಬೇರೆ, ಹಿಂದೂಗಳು ಬೇರೆ, ಅವ್ರಿಗೂ ಒಂದಕ್ಕೂ ಸಂಬಂಧ ಇಲ್ಲ. ನೀವ್ ಯಾಕೆ ಸುಮ್ಮನೆ ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ತೀರಿ? ಹಿಂದೂ ಬೇರೆ, ಬ್ರಾಹ್ಮಣರು ಬೇರೆ ಸ್ಪಷ್ಟವಾಗಿ ಹೇಳಿದಾರೆ ಅವರು ಪೇಜಾವರ ಸ್ವಾಮಿಗಳು. ಅದಕ್ಕೋಸ್ಕರ ಹೇಳಿದ್ದು, ಅವ್ರು ಇಡೀ ದೇಶಕ್ಕೆ ಒಂದು ರೀತಿಯ ಆಸ್ಥಾನ ಗುರುಗಳಿದ್ದಂಗೆ. ಆ ಆಸ್ಥಾನ ಗುರುಗಳು ಮೋದಿ ಅವರಿಗೆ ನೆನಪು ಮಾಡ್ತಾರೆ. 2014ರಲ್ಲಿ ನೀವೇನಂತ ಹೇಳಿದ್ರಿ, ಪಿಂಕ್ ಕ್ರಾಂತಿ ಬಗ್ಗೆ ಎಲ್ಲಾ ಕಡೆ ಮಾತಾಡಿದ್ರಲ್ಲ, ಆ ಕೊಟ್ಟ ಮಾತನ್ನ ನಡ್ಕೋಬೇಕು ಅಂತ ಹೇಳಿ ಮೂಗಿಡ್ದು ಬಗ್ಸಿ ಗೋಹತ್ಯೆ ನಿಷೇಧ ಮಾಡಿಸಿದ್ರು. ಮಹಾನಾಯಕ ಅಂತ ಬಿರುದು ಕೊಟ್ರು. ನೀವು ಮಹಾನಾಯಕ ಅಂತ ಯಾವ್ದೋ ಧಾರಾವಾಹಿ ಮಾಡಬಾರ್ದು, ಏನೋ ಮಾಡ್ಬೋದು, ಅವರೆಲ್ಲ ಮಹಾನಾಯಕ, ಇವರು ಮಹಾನಾಯಕ. ಯಾಕೆಂದ್ರೆ ಕೊಟ್ಟರು ಯಾರು? ಮಹಾನಾಯಕನ ಬಿರುದನ್ನು ಕೊಟ್ಟರವರು ಭೂಸುರರು, ಆಸ್ಥಾನ ಗುರುಗಳು, ಶ್ರೇಷ್ಠರವರು, ಅತ್ಯಂತ ಶ್ರೇಷ್ಠರು. ಅವ್ರು ಕೊಟ್ಟೋದ್ರಿಂದನೇ ಅದಕ್ಕೊಂದು ಅರ್ಥ, ಅದಕ್ಕೊಂದು ಬೆಲೆ, ಅದು ನಿಜವಾದ ಮಹಾನಾಯಕ. ನೀವು ದನ ತಿನ್ನೋರು ಅವರು ಇವರೆಲ್ಲ ಕೊಟ್ಕೊಂಡ್ಬಿಟ್ರಿ ಯಾರು ಹೋಗ್ತಾರೆ? ಮತ್ತೆ ಇನ್ನೊಬ್ರಿಗೆ ಭಾರತ ರತ್ನ ಕೊಡ್ತಾರೆ. ಈಗ ಕರ್ನಾಟಕ ಸರ್ಕಾರ ಕುವೆಂಪು ಕೊಡ್ಬೇಕು ಅಂತ ಶಿಫಾರಸು ಮಾಡಿದೆಯಲ್ವಾ,
ನೋ ಕುವೆಂಪುಗಲ್ಲ ಕರ್ನಾಟಕದ ಯಾರಿಗೂ ಕೊಡಬಾರ್ದು, ಅವ್ರೊಬ್ರಿಗೆ ಮಾತ್ರ ಕೊಡಬೇಕು. ಅವ್ರಿಗೆ ಫಸ್ಟ್ ಕೊಟ್ಟು ಉಳಿದದ್ದೆಲ್ಲ ಬೇರೆಯವರಿಗೆ. ನಮ್ಮ ಯಂಗ್ ಪುಂಗ್ಲಿಂದ ಫೇಮಸ್ ಆದಂಥ ಚಕ್ರವರ್ತಿ ಮಿಥುನ್ ಸೇಠ್ ಅವರು ಇದ್ರ ಬಗ್ಗೆ ದೊಡ್ಡ ಪ್ರಚಾರ ಎಲ್ಲ ಮಾಡಿದ್ದಾರೆ. ಮೀಡಿಯಾಗಳು ಮಾಡ್ತಾ ಇಲ್ಲ, ಅವ್ರು ಮಾಡ್ಬೇಕು. ಇವಾಗ ಮೋದಿ ಸಾಹೇಬರು ಪ್ರಚಾರ ಮಾಡಿದ್ರೆ ಅವರೇ ಅಲ್ವಾ. ಅಷ್ಟೇ ಅಲ್ಲ, ಉಡುಪಿಗೂ ಶುದ್ಧ ಮಾಡಿದ್ರಲ್ಲ ಉಡುಪಿಯನ್ನು. ಯಾರೋ ದನ ತಿಂದ್ರು ಅವ್ರು ಇವರ ಬಂದ್ಬಿಟ್ಟು ಎಲ್ಲ ಗಲೀಜ್ ಮಾಡಿದ್ರಲ್ಲ ಉಡುಪಿ ಚಲೋ ಅಂತ. ಇದೇ ಗೋವಿನ ಗಂಜಲ ಸಗಣಿ ತಗೊಂಡು ತೊಳೆದು ಅವರು ಕುಡ್ಕೊಂಡು ಪವಿತ್ರ ಆಗಿ ಅಶುದ್ಧ ಆಗಿದ್ನ ಶುದ್ಧ ಮಾಡಿದ್ರಲ್ಲಪ್ಪ. ಎಂತ ದೊಡ್ಡ ಗಣಂದಾರಿ ಕೆಲಸ ರೀ. ಅದಕ್ಕೋಸ್ಕರ ಅವರಿಗೆ ಭಾರತ ರತ್ನ ಈ ಸಲ ಮೀಸಲು. ಅವ್ರಿಗೆ ಕೊಟ್ಟು ಆಮೇಲೆ ಬೇರೆಯವ್ರಿಗೆ ಕೊಡ್ಬೇಕು. ಏನು ಮೊದಲು ಅವ್ರಿಗೆ ಕೊಡ್ಬೇಕು, ಆಮೇಲೆ ಬೇರೆಯವ್ರಿಗೆ. ಅರ್ಥ ಆಯ್ತಾ? ಆ ಕಾರಣಕ್ಕೆ ಇವತ್ತು ಯಾವ ಟಿವಿಗಳು ಮತ್ತೊಬ್ರು ಯಾರು ಸಹ ನೀವು ಪ್ರಚಾರನೇ ಮಾಡ್ತಾ ಇಲ್ಲ. ಇನ್ಮೇಲೆ ಅದು ಸಹ ದಯವಿಟ್ಟು ಪ್ರಚಾರ ಕೊಡಿ. ಗೋಹತ್ಯೆ ನಿಷೇಧ ಆಗಿದೆ. ಸಾವಿರಾರು ವರ್ಷ ಯಾರೂ ಮಾಡದಿರೋ ಕೆಲಸ. ಮನಮೋಹನ್ ಸಿಂಗ್ ಕಾಲದಲ್ಲಿ 10ನೇ ಸ್ಥಾನದಲ್ಲಿ ಇದ್ದದ್ನ ಮೋದಿಯವರು ಮೊದಲ ಸ್ಥಾನಕ್ಕೆ ತಂದು ನಿಲ್ಲಿಸ್ತಾರೆ, 1ನೇ ಸ್ಥಾನಕ್ಕೆ ತಂದು ನಿಲ್ಲಿಸ್ತಾರೆ, ಆಮೇಲೆ ಅವ್ರು ನಿಷೇಧ ಮಾಡ್ತಾರೆ. ಬಿಜೆಪಿ ಕೆಲವರು ಅನ್ಬೋದು ರಾಮನ್ ದೇವಸ್ಥಾನ ಕಟ್ಟಿದೆ ಬಹಳ ದೊಡ್ಡ ಉದ್ದೇಶ ಅಂತ. ಅದೆಲ್ಲ ಇದ್ದಿದ್ದು ಅದಕ್ಕಿಂತ ಮುಂಚೆ ಇದ್ದದ್ದು ಗೋ ಸಾಬರು ತಿಂತಾರೆ, ನೇರ ತಿಂತಾರೆ. ಆಕ್ಚುಲಿ ಅವ್ರಿಗೆ ಇಂಥದ್ದೇ ಅಂತ ಏನಿಲ್ಲ. ಆ ಕ್ಷಣದ್ದು ಈ ರೋಡಲ್ಲಿ ತರಕಾರಿ ತಳ್ಳೆಗಾಡಿ ತಗೊಂಡು ಮಾರ್ತಾರೆ ಗೊತ್ತಾ, ಅವ್ನು ಇಂಥದ್ನೇ ಮಾರ್ತಾನ. ಸೀಬಿಕಾಯಿ ಕಾಲ ಬಂದಾಗ ಸೀಬಿಕಾಯಿ, ಕಲ್ಲಂಗಡಿ ಹಣ್ಣು ಕಾಲ ಬಂದಾಗ ಕಲ್ಲಂಗಡಿ ಹಣ್ಣು, ಅವರೆಕಾಯಿ ಇವಾಗ ಅವರೆಕಾಯಿ ಕಾಲ ಬಂದಾಗ ಅವರೆಕಾಯಿ, ಸೊಪ್ಪು ಕಾಲ ಬಂದಾಗ ಸೊಪ್ಪು, ಏನು ಸಿಕ್ಕದೆ ಅದು ಮಾಡ್ತಾರೆ. ಹಂಗೆ ಬಿಜೆಪಿಯವರು ಇಂಥದೇ ವಿಚಾರ ಅಂತ ಬದ್ಧವಾಗೇನಿರಲ್ಲ ಪಾಪ. ಅವರು ಆಯಾ ಸೀಸನ್ ಏನ್ ಸಿಕ್ಕುತ್ತೆ ಅವಾಗ ಗೋಹತ್ಯೆ ಗೋಮಾಂಸ ಬಗ್ಗೆ ಸಿಕ್ಕಾಪಟ್ಟೆ ತಲೆ ಕೆಡ್ಸ್ಕೊಂಡ್ರು. ಸಾಬ್ರು ತಿಂತಾರೆ ಅಂತೇಳಿ, ಈ ದಲಿತರು ತಿಂತಾರೆ, ಅವ್ರಿವ್ರು ತಿಂತಾರೆ ಅಂತೇಳಿ ಅದ್ರ ಬಗ್ಗೆ ಮಾತಾಡಿದ್ರು. ಆಮೇಲೆ ಅವರು RSS ಅವರಿಗೆ ಪರಶುರಾಮ ಇದ್ದ, ಪರಶುರಾಮ ನಡೆಯಲ್ಲ ಅಂತ ಗೊತ್ತಾಯ್ತು, ರಾಮನ್ ತಂದ್ರು, ರಾಮನ್ ಎತ್ಕೊಂಡ್ರು. ಆಮೇಲೆ ಮುಂದೆ ಆಯಾ ಸೀಸನ್ ವೈಸು ಇನ್ಯಾವ ತರಕಾರಿ ಮಾಡ್ತಾರೆ ನೋಡೋಣ ಮುಂದೆ. ಸದ್ಯಕ್ಕಂತೂ ಗೋಮಾಂಸ ನಿಷೇಧ ಆಗಿದೆ. ಗೋ ಕಡಿಯಂಗಿಲ್ಲ, ವಿದೇಶಕ್ಕೆ ರಫ್ತು ಮಾಡಂಗಿಲ್ಲ. ಅರ್ಧ ಜಗತ್ರಿ, ಬರೀ ಭಾರತ ಅಲ್ಲ ಸ್ವಾಮಿ, ಗೋಮಾಂಸ ನಿಷೇಧ. ಭಾರತ ರಫ್ತು ಮಾಡೋದನ್ನ ನಿಲ್ಲಿಸಿದ ಮೇಲೆ, ಗೋವನ್ನ ಕೊಲ್ಲೋದು ನಿಲ್ಲಿಸಿದ ಮೇಲೆ ಅರ್ಧ ಜಗತ್ತು ವೆಜ್ ಆಗೋಯ್ತು. ಅರ್ಧ ಜಗತ್ತು ಇವತ್ತು ಬಾಡು ಊಟ ಇಲ್ದಲೆ ನರಳಂಗಾಯ್ತು, ವೆಜ್ ಆಯ್ತು, ಸಸ್ಯಾಹಾರಿಗಳಾಗ್ಬಿಟ್ರು ಅರ್ಧ ಜಗತ್ತು. ಎಂತ ದೊಡ್ಡ ಸಾಧನೆ ಮೋದಿ ಅವ್ರದ್ದು. ಯಾರಾದ್ರೂ ಮುಂದೆ ಮೋದಿಯವರ ಆತ್ಮಕಥೆ ಮತ್ತೊಂದು ಬರೆಯುವಾಗ ಮೋದಿಯವರ ಅತ್ಯಂತ ಪ್ರಮುಖ ನಿರ್ಧಾರ, ಅವರ ದೊಡ್ಡ ಸಾಧನೆ ಅಂದ್ರೆ ದಯವಿಟ್ಟು ಇದನ್ನೇ ಮೆನ್ಷನ್ ಮಾಡ್ತಾರೆ. ಸಾವಿರಾರು ವರ್ಷದ್ದು ಹೋಮಗಳಿಗೆ ಬಲಿ ಆಗ್ತಿದ್ದು ಗೊತ್ತಲ್ಲ, ಹೋಮಗಳಿಗೆಲ್ಲ ಪುರೋಹಿತರು ತಿಂತಾ ಇದ್ರು. ಎಲ್ಲಕ್ಕೂ ಇವತ್ತು ಇತಿಶ್ರೀ ಆಡಿದ್ರು, ಗೋಹತ್ಯೆ ನಿಷೇಧ ಆಗೋಯ್ತು. ಆ ಕಾರಣಕ್ಕೆ ಆತ್ಮಕಥೆಯಲ್ಲಿ ಇದು ಬಹಳ ಪ್ರಮುಖವಾಗಿರುತ್ತೆ. ಇದು 100 ಪಡ ಇದ್ರ ಬಗ್ಗೆನೇ ಬರೀತಾರೆ ಮುಂದೆ ಅಂತ ಹೇಳ್ತಾ, ಇಂಥ ಮೋದಿ ಅವರಿಗೆ ನಾವು ಸಹ ಥ್ಯಾಂಕ್ ಯು ಮೋದಿ, ಅದಕ್ಕೆ ತಮ್ಮನೇಲಿ ಹಾಕಿರೋದು ಥ್ಯಾಂಕ್ ಯು ಮೋದಿ ಅಂತ ಹೇಳ್ಬಿಟ್ಟು ನನ್ನ ಮಾತು ಮುಗಿಸ್ತೀನಿ. ಮತ್ತೊಮ್ಮೆ ಥ್ಯಾಂಕ್ ಯು ಮೋದಿ.